ಒಳ ಮೀಸಲಾತಿಯ ಮಹತ್ವದ ನಿರ್ಧಾರ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಏನು ತಗೊಂಡಿದೆ ಅನ್ನೋದನ್ನು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಈಗ ಇದಕ್ಕೆ ಪೂರಕವಾಗಿ ಇದು ಸಮಾಜದಲ್ಲಿ ಎಲ್ಲ ಸಮಾಜಗಳನ್ನು ಎತ್ತಿ ಇಡುವಂಥ ಕೆಲಸ. ಅದೇ ರೀತಿ ಶೋಷಿತ ಸಮಾಜಗಳಿಗೆ, ನಮ್ಮ ದೀನ ದಲಿತರಿಗೆ ಆಶಾಕಿರಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮೀಸಲಾತಿಗೆ ಹೋರಾಟವನ್ನು ನಡೆಸಿ ನಮಗೆ ಈ ಒಂದು ಮಹತ್ವದ ನಿರ್ಧಾರವನ್ನು ನೀಡಿರುವಂಥದ್ದು. ಇದಕ್ಕೆ ಈ ಹಿಂದೆ ಕೂಡ ನಮಗೆ 2017ರಲ್ಲಿ ನಮ್ಮ SC/ST ಕಾಂಟ್ರಾಕ್ಟರ್ಸ್ಗಳಿಗೆ ಅಲ್ಲೂ ಕೂಡ ರಿಸರ್ವೇಷನನ್ನು ನೀಡಲಿಕ್ಕೆ ಅವರು ಶ್ರಮಪಟ್ಟು ನಮಗೆ ಅದನ್ನು ನಮ್ಮ ಪರ ಅವರು ಹೋರಾಟವನ್ನು ಮಾಡಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿರೋಂಥದ್ದು. ಆದ್ದರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಅವರ ಹೋರಾಟ ಸಾಮಾಜಿಕ ನ್ಯಾಯದ ಪರ, ಹಾಗೆ ಹಿಂದುಳಿದವ್ರ ಪರ, ನಮ್ಮ ಪರ, ಎಲ್ಲರ ಪರ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಆದ್ದರಿಂದ ಸಾಮಾಜಿಕ ನ್ಯಾಯವನ್ನು ಹಿಡಿಯುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿರೋಂಥದ್ದು. ಜೊತೆಗೆ ಈಗ ತಾವೆಲ್ಲರೂ ಕೂಡ ನೋಡ್ಬೋದು, 2013ರಿಂದ 2018 ಗೌರ್ಮೆಂಟ್ ಏನಿತ್ತು ಅಲ್ಲೂ ಕೂಡ ಅವರು ಏನು ಭರವಸೆಗಳನ್ನು ನೀಡಿದರು ಅವನ್ನೆಲ್ಲ ಈಡೇರಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಸರಿಗೆ ಪಾತ್ರರಾಗಿದ್ದರು. ಅದೇ ರೀತಿ ಈ ದಿವಸ ಕೂಡ ಏನು 2023ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆಗಿದ್ದ ಸಂದರ್ಭದಲ್ಲಿ ನಾವೇನು ಈ ಹಿಂದೆ 5 ಗ್ಯಾರಂಟಿಗಳನ್ನು ನಾವು ಪ್ರಾಮಿಸ್ ಮಾಡಿದ್ದೋ, ನಾವು ಜನರಿಗೆ ಭರವಸೆಯನ್ನು ನೀಡಿದ್ದೋ, ಅದನ್ನು ಕೂಡ ಈ ದಿವಸ ಎಲ್ಲ ಗ್ಯಾರಂಟಿಗಳು, ಅನ್ನಭಾಗ್ಯ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಗೃಹ ಲಕ್ಷ್ಮಿ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಹಾಗೆ ಕೊನೆಯದಾಗಿ ಯುವ ನಿಧಿ, ಇವೆಲ್ಲವನ್ನು ಕೂಡ ಈ ದಿವಸ ಯಶಸ್ವಿಯಾಗಿ ಜಾರಿಗೆ ತಂದು ಮತ್ತೊಮ್ಮೆ ಅವರು ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮಂತಹ ಹಲವಾರು ಯುವಕರಿಗೆ ಈ ದಿವಸ ಆಶಾಕಿರಣರಾಗಿ ನಮಗೆ ಅವರು ಇನ್ಸ್ಪಿರೇಷನ್ ಆಗಿದೆ. ಅದರಿಂದ ನಾನು ಕೂಡ ಒಬ್ಬ ಯುವಕನಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಿರ್ಧಾರವನ್ನು ನಮ್ಮ ರಾಜ್ಯ ಸರ್ಕಾರ ತಗೊಂಡಿರೋಂಥದ್ದು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಈ ಹಿಂದೆ ಯಾವ ರೀತಿ ಸಾಮಾಜಿಕ ನ್ಯಾಯದ ಪರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ, ಯಾವ ರೀತಿ ಪಾಲಿಸೀಸನ್ನು ಮಾಡಿದೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ನಾನು ಕೂಡ ತಮಗೆ ಹೇಳಿದ್ದೇನೆ. ಇದಕ್ಕೆ ಪೂರಕವಾಗಿ ನೀವು ಹಿಸ್ಟ್ರಿ ನೋಡೋದಾದರೆ ಸಾಕಷ್ಟು ಪಾಲಿಸೀಸ್ ಈ ಥರ ಬಡವರ ಪರ, ರೈತರ ಪರ, ದೀನ ದಲಿತರ ಪರ, ಮಹಿಳೆಯರ ಪರ, ಹಾಗೆ ಕೂಲಿ ಕಾರ್ಮಿಕರು ಎಲ್ಲರ ಪರ, ಯಾರು ಸಮಾಜದಲ್ಲಿ ಹಿಂದುಳಿದಿದ್ದಾರೆ, ಯಾರಿಗೆ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದ ಕೆಲಸ ಆಗಬೇಕು, ಯಾರಿಗೆ ನಾವು ಶೋಷಿತರಿಗೆ ದಾರಿ ತೋರಿಸ್ಬೇಕು, ಯಾರಿಗೆ ಸಬಲೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ಪಾಲಿಸೀಸನ್ನು ರೂಪಿಸಿದ್ದಾರೆ. ಅದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮಲ್ಲಿ ಇರುವಂತಹ 5 ಗ್ಯಾರಂಟಿಗಳು ಪ್ರತಿ ಮನೆಗೆ ಈಗಾಗಲೇ ರೀಚ್ ಆಗಿರೋಂಥದ್ದು. ಈಗ ಯುವ ನಿಧಿ ಕೂಡ ಶುರುವಾಗ್ತಾಯಿದೆ. ಆದ್ದರಿಂದ ನಾವು ಈ ದಿವಸ ನಾವಾಗಲಿ, ಮಾನ್ಯ ನಮ್ಮ MLG ಸಾಹೇಬರು, ತಿಮ್ಮಯ್ಯ ಸಾಹೇಬರಾಗಿರಲಿ, ಇಬ್ಬರು ಸೇರಿ ಈ ದಿವಸ ತಮ್ಮ ಮೂಲಕ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ, ಈ ಭಾಗದ ನಮ್ಮ ಧೀಮಂತ ನಾಯಕರಿಗೆ ನಾವು ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಅಷ್ಟೇ. ನೀವು ಧನ್ಯವಾದ ಸಲ್ಲಿಸ್ತೀರಿ. ಇದು ಚುನಾವಣೆ ಸಮಯ, ನೀವು ಒಂದು ರೀತಿ ಚುನಾವಣೆ ಮಾಡಿದ್ದೀರಾ ಅಂತ ಒಳ ಮೀಸಲಾತಿ ವಿಚಾರ ತಂದು ಈಗಾಗಲೇ ಹೇಳಿದ್ರು